ಗುಡ್ ಮಾರ್ನಿಂಗ್ ಆಲ್. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಕನ್ನಡ ನಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನದ ವಿಷಯವಾಗಿ ಗಣಿತ SSLCಯ ಗಣಿತ ಒಂದು ಪಾಠದ ಒಂದು ಭಾಗವನ್ನು ತೆಗೆದುಕೊಂಡು ಕೆಲ ಅಂಶಗಳನ್ನು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರಗಳಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಇದನ್ನು ಮನಪೂರ್ವಕವಾಗಿ ಪ್ರೀತಿಯಿಂದ ನನ್ನ ಗ್ರಾಮೀಣ ಪ್ರತಿಭೆಗಳು ಗಣಿತವನ್ನು ಸರಳವಾಗಿ ಕಲಿಯಬೇಕು, ಹೆಚ್ಚು ಹೆಚ್ಚು ಗಣಿತದಲ್ಲಿ ಅಂಕಗಳನ್ನು ಪಡೆದು ತುಂಬ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಎಂಬುದು ಇದು ನನ್ನ ಮನೋ ಇಚ್ಛೆ. ಸೊ ವೆಲ್ಕಮ್ ಟು ಆಲ್ ಮೈ ಡಿಯರ್ ಬಡೀಸ್ ಆ್ಯಂಡ್ ನನ್ನ ಸ್ನೇಹಿತ ವಿದ್ಯಾರ್ಥಿ ಮಿತ್ರರೇ. ಇದು ನಿಮಗೆ ನಾನು ಕೊಡುತ್ತಿರುವಂತಹ ಒಂದು ಸಣ್ಣ ಸಲಹೆ. ಗಣಿತ ಬಹಳ ಸುಲಭ. ನಿಧಾನವಾಗಿ ಅರ್ಥ ಮಾಡಿಕೊಂಡರೆ ಗಣಿತದಲ್ಲಿ ನೀವು ಪಡುವ ಸಂತೋಷ, ಆನಂದ ಬೇರೆ ಯಾವ ಸಬ್ಜೆಕ್ಟಲ್ಲೂ ಸಿಗುವುದಿಲ್ಲ. ನೀವು ಮನಃಪೂರ್ವಕವಾಗಿ ಈ ಮ್ಯಾಥಮೆಟಿಕ್ಸ್ ಈಸ್ ವೆರಿ ಈಸಿ ಸಬ್ಜೆಕ್ಟ್, ಬಟ್ the students are finding very difficulties in each and every streams. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಗಣಿತನ ಕಬ್ಬಿಣದ ಕಡಲೆ ಅಲ್ಲ, ಗಣಿತ ಒಂದು ಸರಳ, ನಮ್ಮ ಜೀವನದ ಸರಳ ಲೆಕ್ಕಾಚಾರದ ಬದುಕನ್ನು ಹೇಳಿಕೊಡೋದೇ ಗಣಿತ. ಸೊ ಯಾರೂ ಅನ್ಯತಾ ಭಾವಿಸಬಾರದು. ಎಷ್ಟು ಸರಳವಾಗಿ ಹೇಳಬೇಕೋ ಅಷ್ಟು ಸರಳವಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಸೊ ಪ್ರಾರಂಭ ಮಾಡ್ತೇನೆ. ಮೊದಲಿಗೆ ಸಮಾಂತರ ಶ್ರೇಣಿಗಳು. ಇದು ಇವತ್ತಿನ ಮೊದಲನೇ SSLC ಮೊದಲನೇ ಟಾಪಿಕ್. ಅದನ್ನು ಐ ಆಮ್ ಗೋಯಿಂಗ್ ಟು ಪುಟ್ ಇನ್ ಫ್ರಂಟ್ ಆಫ್ ಯು. ಪ್ಲೀಸ್ ಬಿ ಹೋಮ್ ಆ್ಯಂಡ್ ಗೋ ಥ್ರೂ ಆಲ್ ವಾಟ್ ಐ ಟೆಲ್ಲಿಂಗ್. ಇಂಟ್ರೊಡಕ್ಷನ್ ನಾವು ಕನ್ನಡದಲ್ಲಿ ಪೀಠಿಕೆ ಅಂತೀವಿ, ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್ ಅಂತ ಕರೀತಾರೆ. ಸೊ ಸಮಾಂತರ ಶ್ರೇಣಿಗಳನ್ನ ನಾವು ಯಾವ ರೀತಿ ಕಾಣಬಹುದು ಜೀವನದಲ್ಲಿ ಅಂದರೆ, ಈ ಸನ್ಫ್ಲವರ್, ಸೂರ್ಯಕಾಂತಿಯಲ್ಲಿ ಇರುವಂಥ ಹೂವಿನ ದಳಗಳು. ಸೊ ಯಾವ ಸೂರ್ಯಕಾಂತಿ ಒಂದು ಹೂ ಇದೆ, ಆ ರಚನೆ ಹೇಗಿರುತ್ತೆ ಅಂದರೆ, ಆ ರಚನೆಗಳಲ್ಲಿ ನಾವು ಒಂದೇ ಥರದ ಸಮಾನಾಂತರವಾಗಿ ಅದು ರಚನೆ ಆಗಿರ್ತದೆ. ಇದು ಒಂದು ಉದಾಹರಣೆ. ಮತ್ತು ಜೇನುಗೂಡಲ್ಲಿ ಒಂದೊಂದು ರಂಧ್ರನೂ ಇರುತ್ತೆ, ಅದು ಈಕ್ವಲ್ ಆಗಿರುತ್ತೆ. ಇದು ಕೂಡ ಒಂದು ಸಮಾಂತರವಾಗಿ ರಚನೆ ಆಗಿರ್ತದೆ. ಅದು ಒಂದು ಉದಾಹರಣೆ ಆಗುತ್ತೆ. ಮತ್ತು ನಾವು ದೈನಂದಿನ ನಮ್ಮ ಉತ್ತರ ಕರ್ನಾಟಕದ ಮತ್ತು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾವು ರಾಗಿಯನ್ನು ಬಳಸ್ತೇವೆ. ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ಬಳಸ್ತಾರೆ. ಸೊ ಈ ಜೋಳದ ತೆನೆಗಳಲ್ಲಿರುವಂತಹ ಕಾಳುಗಳು ಕೂಡ ಅವು ಸಮಾಂತರವಾಗಿ ರಚನೆಯಾಗಿರ್ತವೆ. ಮತ್ತು ಈ ಅನಾನಸ್, ಈ ಅನಾನಸ್ ಪೈನಾಪಲ್ ಫ್ರೂಟ್ ಅಂತೀವಿ, ಇದರಲ್ಲಿ ಒಂದು ವೃತ್ತಾಕಾರವಾದ ರಚನೆ ಇರ್ತದೆ. ಅದು ಕೂಡ ಒಂದೇ ರೀತಿಯಲ್ಲಿ ರಚನೆ ಆಗಿರ್ತದೆ. ಈ ಎಲ್ಲ ರಚನೆಗಳು ಏನು ಹೋಲುತ್ತೆ ಅಂದರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಕಾಣುವಂಥ ವಸ್ತುಗಳಿವು ಇವೆ. ಅದರಲ್ಲಿ ಒಂದು ಸಾಮ್ಯತೆ ಇರುತ್ತದೆ. ಆ ಸಾಮ್ಯತೆಯೇ ಸಮಾಂತರ ಶ್ರೇಣಿಗಳಿಗೆ ಒಂದು ಎಕ್ಸಾಂಪಲ್. ಸೊ ನನ್ನ ಕೊನೆ ಮಾತು ಏನು ಅಂದರೆ, ನಮ್ಮ ಬದುಕಿನಲ್ಲಿ ಕಾಣುವಂತಹ ಕೆಲವು ವಸ್ತುಗಳಲ್ಲಿ ನಾವು ಗಣಿತವನ್ನು ಕಾಣ್ತೇವೆ. ಆ ಗಣಿತ ನಮ್ಮ ಕಣ್ಣು ಮುಂದೆ ಕಾಣಲ್ಲ. ಅದು ಅಂತರಾತ್ಮಕ್ಕೆ ಅಥವಾ ಒಳಗಡೆ ಯು ಹ್ಯಾವ್ ಟು ಸಿ ಫ್ರಮ್ ಯುವರ್ ಇನ್ನರ್ ಸೋಲ್. ಆ ಒಳಗಣ್ಣಿನಿಂದ ನೋಡಿದಾಗ ನಿಮಗೆ ಆ ವಸ್ತುಗಳ ಇದರಲ್ಲೂ ಮ್ಯಾಥಮೆಟಿಕ್ಸ್ ಇದೆ. ಸೊ ಇಟ್ಸ್ ಅ ವಂಡರ್ಫುಲ್ ಅನ್ನುವಂಥ ಅಭಿಪ್ರಾಯ ಬರುತ್ತೆ. ಸೊ ನಾನು ಈ ಟಿಪ್ಪಣಿ ನಿಮಗೆ ತುಂಬ ಚೆನ್ನಾಗಿ ಮನದಟ್ಟಾಗಿದೆ ಅಂದ್ಕೊತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀನಾ ಅಥವಾ ರಿಂಕು ಈಸ್ ಜಾಯಿಂಡ್ ಒಂದು ಕಂಪನಿ ಅಥವಾ ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ. ಅವರಿಗೆ ಪ್ರತಿ ವರ್ಷ 8,000 ಪ್ರತಿ ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡೋಂಗೆ ಮಾತಾಡ್ತಾರೆ ಓನರು. ಸೊ ವರ್ಷಕ್ಕೆ 500 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈಗ ನಾವು ಯಾವ ರೀತಿ ಹೇಳ್ಬೋದು ಅಂದರೆ, ಸೊ ಪ್ರತಿ ತಿಂಗಳು 8,000 ರೂಪಾಯಿ ಆದರೆ, ಪ್ರತಿ ತಿಂಗಳು 8,000 ಆದಾಗ ಮೊದಲನೇ ವರ್ಷದಲ್ಲಿ ಅವ್ರ ಸಂಬಳ 8,000 ಆಗಿರ್ತದೆ. ನಂತರ 8,500 ಆಗುತ್ತದೆ.
ಎರಡನೇ ವರ್ಷಕ್ಕೆ, ಮೂರನೇ ವರ್ಷಕ್ಕೆ 9,000 ಆಗುತ್ತದೆ. ಅದಕ್ಕೆ 500 ಸೇರಿಸಿದ್ರೆ 9,000 ಆಗುತ್ತೆ. ನಾಲ್ಕನೇ ವರ್ಷಕ್ಕೆ 9,500. ಹಿಂಗೆ ಅವ್ರು ಇರೋ ತನಕನೂ ಅವ್ರ ಸಂಬಳ ಹೆಚ್ಚುತ್ತಾ ಹೋಗುತ್ತೆ. ರೀನೂ ಆಗ್ಬೋದು, ರಿಂಕು ಆಗ್ಬೋದು, ಯಾರು ಆಗ್ಬೋದು. ಹೀಗೆ ಅವರ ವರ್ಷದ ಭತ್ಯೆ 500 ಹೆಚ್ಚಳ ಆದಂಗೆ ನಾವು ಇಲ್ಲಿ ಒಂದು ಶ್ರೀಡಿಯನ್ನು ನೋಡ್ತೀವಿ. ಏನು, ಅವ್ರಿಗೆ ಮೊದಲನೇ ವರ್ಷ 8,000 ಆಯಿತು, ಎರಡನೇ ವರ್ಷ 8,500 ಆಯಿತು, ಮೂರನೇ ವರ್ಷ 9,000 ಆಯಿತು, ನಾಲ್ಕನೇ ವರ್ಷ 9,500 ಆಯಿತು. ಹೀಗೆ ಪ್ರತಿ ವರ್ಷ ಅವರ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಇದು ಸಮಾಂತರ ಶ್ರೇಣಿಗೆ ಒಂದು ಉದಾಹರಣೆ. ಅದೇ ಥರ ನಾವು ದೈನಂದಿನ ಬದುಕಿನಲ್ಲಿ ಉಪಯೋಗಿಸುವಂತಹ ಏಣಿ, ಮನೆಗಳಲ್ಲಿ ನಾವು ಏಣಿ ಮೆಟ್ಲನ್ನು ನೋಡ್ತೀವಿ. ಕೆಲವು 10 ಅಡಿ ಇರುತ್ತೆ, 12 ಅಡಿ ಇರುತ್ತೆ. ನಮ್ಮ ಮನೇಲಿ ಹೆಂಗೆ ಬೇಕೋ ನಮಗೆ ಆ ಥರ ಏಣಿಗಳನ್ನು ಬಳಸ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಪ್ರತಿ ಒಂದು ಏಣಿಲಿ ಇದಕ್ಕೆ 2 ಸೆಂಟಿಮೀಟ್ರ್, 2 ಅಡಿಯಷ್ಟು ಅಳತೆ ಡಿಫ್ರೆನ್ಸ್ ಇರುತ್ತೆ. 2 ಅಡಿ ಅಥವಾ 1.5 ಅಡಿ, 2 ಅಡಿ ಅಂದ್ಕೊಳ್ಳಿ. ಸೊ 2 ಅಡಿ ಅಳತೆ ಇರೋಂಥದ್ರಲ್ಲಿ ಎಷ್ಟು ಒಂದು ಫೂಟಿಂದ 10 ಅಡಿ ಅಥವಾ 45 ಸೆಂಟಿಮೀಟ್ರ್ ಅಂತ ಹೇಳ್ತಾರೆ ಇವರು. ನಾನೊಂದು 10 ಅಡಿ ಅಂತ ಹೇಳ್ಕೊತೀನಿ. 10 ಅಡಿ ಇರೋಂಥ ಇದಕ್ಕೆ ಪ್ರತಿ 2 ಅಡಿ ಆದರೆ ನೆಕ್ಸ್ಟು ಇನ್ನೊಂದು ಮೆಟ್ಲಿಗೆ 4 ಅಡಿ ಆಗುತ್ತೆ, ಇನ್ನೊಂದು ಮೆಟ್ಲಿಗೆ 6 ಅಡಿ ಆಗುತ್ತೆ, ಇನ್ನೊಂದು ಮೆಟ್ಲಿಗೆ 8 ಅಡಿ ಆಗುತ್ತೆ, ಇನ್ನೊಂದು ಮೆಟ್ಲಿಗೆ 10 ಅಡಿ ಆಗುತ್ತೆ, ಇನ್ನೊಂದು ಮೆಟ್ಲಿಗೆ 12 ಅಡಿ ಆಗುತ್ತೆ. ಅಂದರೆ 12 ಅಡಿ ಎತ್ತರ ಆಗೋದಕ್ಕೆ ಪ್ರತಿ ಇಲ್ಲಿ 2, 4, 6, 8, 10 ಈ ರೀತಿ ಒಂದು ಏಣಿಯ ರಚನೆ ಇರ್ತದೆ. ಸೊ ಇಟ್ ಈಸ್ ಎ ಲ್ಯಾಡರ್ ಹ್ಯಾವಿಂಗ್ ಈಕ್ವಲ್ ಆಗಿ ನಾವು ನೋಡ್ತೀರಲ್ವ ಮನೇಲಿ ಏಣಿ ಮೆಟ್ಲು ಹೇಗಿರುತ್ತೆ ಅಂತ. ಅದು ಸಮಾನಾಂತರವಾಗಿ ಒಂದಕ್ಕೊಂದು ಜೋಡಿಸ್ದಂಗೆ ಇರುತ್ತೆ. ಸೊ ಈಕ್ವಲ್ ಆಗಿರುತ್ತೆ. ನೀವು ಕಾಲಿಟ್ಬಿಟ್ಟು ಆರಾಮಾಗಿ ಹತ್ತಿ ಸಾಮಾನುಗಳನ್ನ ಎತ್ತಿಟ್ಕೋಬೋದು. ಸೊ ಇದು ಒಂದು ಉದಾಹರಣೆ ಆಯಿತು. ನೆಕ್ಸ್ಟ್ ಕೆಲವು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ನಂಬರ್ಸ್ಗಳನ್ನು ಬರಿತೀವಿ. 1, 2, 3, 4. ಸೊ ಈ ಥರ 1, 2, 3, 4. ನಂತರ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. 100 ರೂಪಾಯಿ ಇರುತ್ತೆ ನಿಮ್ಮ ಹತ್ರ. 30 ರೂಪಾಯಿಗೆ ಒಂದು ಬುಕ್ಸ್ ತೊಗೊಳ್ತೀರಾ. ಎಷ್ಟು ಉಳಿತು? 70 ರೂಪಾಯಿ ಉಳಿತು. ಇನ್ನೂ ಏನೋ ಒಂದು ತೊಗೊಳ್ತೀರಾ, ಒಂದು ಡಸ್ಟರ್ ತೊಗೊಳ್ತೀರಾ, 40 ರೂಪಾಯಿ ಉಳಿತು. ಇನ್ನೂ ಒಂದು 30 ರೂಪಾಯಿಂದ ಏನೋ ತೊಗೊಳ್ತೀರಾ, ಚಾಪೀಸು ಬೇಕಾಗುತ್ತೆ, ಅದು ತೊಗೊಳ್ತೀರಾ. ಇನ್ನು ಉಳ್ಕೊಂಡಿದ್ದೆ ನಿಮ್ಮ ಹತ್ರ 10 ರೂಪಾಯಿ. ಸೊ ಈ ರೀತಿ ನಿಮ್ಮ ಹಣ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಯಾವುದೋ ಮೈನಸ್ ಸಂಖ್ಯೆಗಳನ್ನು ಹೇಳ್ತೀನಿ. ಈಗ -3 ಆಗಿರುತ್ತೆ. ಆಮೇಲೆ ಅದರ ಹಿಂದಿನ ಸಂಖ್ಯೆ -2 ಆಗುತ್ತೆ, ಅದರ ಹಿಂದಿನ ಸಂಖ್ಯೆ -1 ಆಗುತ್ತೆ, ಅದರ ಹಿಂದಿನ ಸಂಖ್ಯೆ 0 ಆಗುತ್ತೆ. -3, -2, -1, 0. ಇದು ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ. ದಯವಿಟ್ಟು ರೆಫರ್ ಮಾಡಿ. ನಾನು ಹೇಳೋದನ್ನು ನೀಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಿದ್ದೀನಿ ಅಂತ. ನಾಲ್ಕನೇದು, ಈಗ ಒಂದೇ ಥರ ನಂಬರ್ ಬರೆಯೋದು. 1, 1, 1 ಅಂತ ಬರೆಯೋದು, 2, 2, 2 ಅಂತ ಬರೆಯೋದು, 4, 4, 4, 3, 3, 3. ಇದರಲ್ಲಿ ಏನೇ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಇದನ್ನು ಈಕ್ವಲ್ ಸಿರೀಸ್ ಅಂತೀವಿ. ಈಕ್ವಲ್ ಆಗಿ ಒಂದೇ ನಂಬರು, ಏನೂ ಬದಲಾವಣೆ ಇಲ್ಲ. ಮತ್ತು ಋಣ ನಂಬರ್ಗಳು ಮೈನಸ್ ಇದ್ದಾಗ ಅದು ಋಣ ಸಂಖ್ಯೆಗಳು ಅಂತೀವಿ. ಪ್ಲಸ್ ಸಂಖ್ಯೆಗಳು ಆ್ಯಡ್ ಆಗ್ತಾ ಹೋಗ್ತದೆ, ಅದನ್ನು ಧನಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಮೈ ಫೈನಲ್ ಕನ್ಕ್ಲೂಷನ್ ಫಾರ್ ವಾಟ್ ದಟ್ ಈಸ್ ಸೀರೀಸ್ ಅಥವಾ ಶ್ರೇಣಿ ಅಂತ ಏನು ನಾವು ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲೀಷಲ್ಲಿ ಅದನ್ನು ಸೀರೀಸ್ ಅಂತಾರೆ, ಕನ್ನಡದಲ್ಲಿ ಶ್ರೇಣಿ ಅಂತಾರೆ. ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸಿರುವ ಸಂಖ್ಯೆಗಳ ಗಣಕ್ಕೆ ಶ್ರೇಣಿ ಎಂದು ಕರೆಯುತ್ತಾರೆ. ಇದು ನಾನು 10ನೇ ಕ್ಲಾಸಲ್ಲಿ ನಾನು ಓದಿದ್ದು. ಇವತ್ತು ಗಣಿತದಲ್ಲಿ ಏನು ಬದಲಾವಣೆ ಇಲ್ಲ. ಶ್ರೇಣಿ ನನಗೂ ಶ್ರೇಣಿನೇ, ಎಲ್ಲರಿಗೂ ಶ್ರೇಣಿನೇ. ಸೊ ನಂತರ ಫೈನಲಿ ನಾನು ಏನು ಹೇಳಬೇಕು ಅಂತಂದರೆ, ಇದರಲ್ಲಿ ಒಂದು ಏನೇ ಶ್ರೇಣಿ ಬಂದಾಗ ಮೊದಲನೇ ಪದವನ್ನು ಹೊರತುಪಡಿಸಿ, ಅಂದರೆ ಒಂದು ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ, ಎ ಅನ್ನೋದು ಒಂದು ಫಸ್ಟ್ ಟರ್ಮು. ಅದನ್ನು ಹೊರತುಪಡಿಸಿ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡುವುದರಿಂದ ಪಡೆಯುವ ಸಂಖ್ಯೆಯೇ ಸಮಾಂತರ ಶ್ರೇಣಿ. ಇದು ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ. ಸಮಾಂತರ ಶ್ರೇಣಿ 1 ಮಾರ್ಕ್ಸ್ಗೆ ಒಂದು ಕ್ವಶನ್ನು. ದಯವಿಟ್ಟು ಇದನ್ನು ಮನನ ಮಾಡಿಕೊಳ್ಳಿ. ಇದು ಈಸಿಯಾಗಿ ನೀವು ನಂಬರ್ ತೊಗೊಬೋದು. ತುಂಬ ಸಿಂಪಲ್ಲು. ಮೊದಲನೇ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯುವ ಇನ್ನೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆನ ಕೂಡಬೇಕು. ಆ ಸಂಖ್ಯೆ ಕೂಡುವುದರಿಂದ ಪಡೆಯುವ ಸಂಖ್ಯೆನೇ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ನಾನು ಉದಾಹರಣೆ ಇಷ್ಟೇ ಕೊಡ್ತೀನಿ. ಸ್ಥಿರ ಸಂಖ್ಯೆಯನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸ್ ಅಂತ ಇಂಗ್ಲೀಷ್ ಅಂತಾರೆ. ಆ ಸ್ಥಿರ ಅಂದರೆ
ಒಂದು ಏನು ನೀವು ಆ್ಯಡ್ ಮಾಡ್ತೀರಲ್ವ ಆ ಡಿಫ್ರೆನ್ಸು ಅದನ್ನು ನಾವು ಸ್ಥಿರ ಸಂಖ್ಯೆ, ಇಂಗ್ಲೀಷಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತಾರೆ, ಕನ್ನಡದಲ್ಲಿ ಸಾಮಾನ್ಯ ವ್ಯತ್ಯಾಸ. ಅದನ್ನು ನೀವು ಬರೆಯುವಾಗ ಡಿ ಅಂತ ಬರೀತಾರೆ. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ವೇರ್ A1, A2, A3, A4 ಎಕ್ಸೆಟ್ರಾ ವೇರ್ A1 ಅನ್ನೋದು ಫಸ್ಟ್ ಟರ್ಮ್ ಆಗಿರುತ್ತೆ, ಅದು ಮೊದಲನೇ ಪದ ಆಗಿರ್ತದೆ. A2 ಅನ್ನೋದು ಎರಡನೇ ಪದ ಆಗಿರ್ತದೆ. A3 ಅನ್ನೋದು ಮೂರನೇ ಪದ ಆಗಿರ್ತದೆ. nth ಟರ್ಮ್ ಇದ್ಕೊಟ್ಟು AN ಅಂತ ಬರಿತೀವಿ, ಅದು ಎಯ ಎನ್ನನೇ ಪದ ಎಷ್ಟಾಗಿರ್ತದೆ, nth ಟರ್ಮ್ ಆಗಿರ್ತದೆ, ಎನ್ನನೇ ಪದವಾಗಿರ್ತದೆ. ಸೊ ಇಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ, ಈ ರೀತಿ ರಚನೆ ಇರೋದನ್ನು ನಾವು ಸಮಾಂತರ ಶ್ರೇಣಿಗೆ ಒಂದು ಎಕ್ಸಾಂಪಲ್. ಸೊ A2 ಇಂದ A1 ಕಳೆದಾಗ ಬರುವಂಥದ್ದು, ಅಥವಾ A3 ಇಂದ A2 ಕಳೆದಾಗ ಬರುವಂಥದ್ದೇ ಡಿ, ದಟ್ ಈಸ್ ಕಾಲ್ಡ್ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಇದು ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್ನು, ಮರಿಬೇಡಿ. ಸೊ ನೆಕ್ಸ್ಟ್ ಒಂದು ರಚನೆ ಇದೆ, A+D, A+2D. ನೋಡಿ ನಾನು ಏನು ಹೇಳಿದೆ, ಒಂದು ಮೊದಲನೇ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆನ ಕೂಡೋದು, ಏನದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಡಿನ ಕೂಡ್ತಾ ಇದ್ದೀನಿ, A+D. ಆಮೇಲೆ ಇನ್ನೂ ಒಂದು ಸತಿ ಎಷ್ಟು ಕೂಡ್ತಾ ಇದ್ದೀನಿ, ಇನ್ನೊಂದು ಸತಿ ಕೂಡ್ತೀನಿ A+2D, ಇನ್ನೊಂದು ಸತಿ ಕೊಡ್ತೀನಿ A+3D. ಈ ರೀತಿ ಎಕ್ಸೆಟ್ರಾ ಅಂತ ಬರ್ಕೊಂಡೋಗಿ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದನ್ನು ನಾವು ಕನ್ನಡದಲ್ಲಿ ಸಮಾಂತರ ಶ್ರೇಣಿಗಳು ಅಂತ ಕರೀತಾರೆ. ಇದು ನಿಮಗೆಲ್ಲ ಸರಳವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ನಾವು ಕೊನೆಯಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ನಾವು ಮೊದಲು ಇದನ್ನು TN ಅಂತ ಹೇಳ್ತಿದ್ದೋ, ಇವಾಗ AN ಅಂತ ಹೇಳ್ತೀವಿ. A ಅಂದರೆ ಮೊದಲನೆಯ ಪದ, nth ಟರ್ಮ್ ಹೇಗೆ ಕಂಡುಹಿಡಿಯೋದು, ಎಯ ಎನ್ನನೇ ಪದವನ್ನು A+n-1 D ಎಂಬ ಒಂದು ಸೂತ್ರದಿಂದ ಕಂಡುಹಿಡಿಯಬಹುದು. ಇದು ಭಾಳ ಇಂಪಾರ್ಟೆಂಟ್ ಅಂತ ಸೂತ್ರ, ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳ್ಳಿ. TN ಅಥವಾ AN = A+n-1 D, ವೇರ್ D ಈಸ್ ಕಾಮನ್ ಡಿಫ್ರೆನ್ಸ್. A = ಮೊದಲನೇ ಪದ, n ಅನ್ನೋದು nth ಟರ್ಮು, AN ಅನ್ನೋದು ಎಯ ಎನ್ನನೇ ಪದ ಆಗಿರುತ್ತದೆ. ಇದು ನಿಮಗೆ ಸರಳವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. A1, A2, A3 ಸಮಾಂತರ ಶ್ರೇಣಿಯಾಗಿದ್ದು, ಇದರಲ್ಲಿ A ಮೊದಲನೇ ಪದ ಆಗಿರ್ತದೆ, A+D ಎರಡನೇ ಪದ ಆಗಿರ್ತದೆ, A+2D ಮೂರನೇ ಪದ ಆಗಿರ್ತದೆ. ಸೊ nth ಟರ್ಮ್ AN A+n-1 D. ಇದು ಒಂದು ಅತ್ಯಂತ ಮುಖ್ಯವಾದಂಥ ಸೂತ್ರವಾಗಿರ್ತದೆ. ದಯವಿಟ್ಟು ಇದನ್ನು ಮನನ ಮಾಡಿ ಆವಾಗವಾಗ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಒಂದು ಎಕ್ಸಾಂಪಲ್ ಮಾಡ್ತೀನಿ. ಒಂದು ಸಮಾಂತರ ಶ್ರೇಣಿ 2, 7, 12 ಮತ್ತು ಎನ್ನನೇ ಪದ 10 ಆಗಿರ್ತದೆ. ಇದರಲ್ಲಿ n10 ಕಂಡುಹಿಡಿಬೇಕು. ಸೊ ಕೊಟ್ಟಿರುವಂತಹ ಸೀರೀಸಲ್ಲಿ 2, 7, 12 ಎಕ್ಸೆಟ್ರಾ n = 10. ಸೊ ಏನು ನಮಗಿಲ್ಲಿ A ಅನ್ನೋದು ಮೊದಲನೇ ಪದ 2, D ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಹೇಗೆ ಕಂಡುಹಿಡಿತೀವಿ, ಹಿಂದಿನ ಪದದಿಂದ ಮೊದಲನೇ ಪದನ ಕಳಿಬೇಕು. 7 - 2 = ಎಷ್ಟಪ್ಪ, 5. ಸೊ D = 5 ಆಯಿತು, A = 2 ಆಯಿತು. ಸೊ ಈಗ ನಮಗೇನು ಬೇಕು, A10 ಬೇಕು. A10 ಬರ್ಕೊಳ್ಳಿ. ಸೊ ಮೊದಲನೇ ಪದ ಎಷ್ಟು, 2 ಬರ್ಕೊಳ್ಳಿ. ಫಾರ್ಮುಲಾ ಬರೀರಿ ಫಸ್ಟು. AN = A+n-1 D ಅಂತ ಬರೀರಿ. ಇದು ಫಾರ್ಮುಲಾ ಬರೆದ್ರೆ ನಿಮಗೆ 2 ಮಾರ್ಕ್ಸು, 1 ಮಾರ್ಕ್ಸು ಖಂಡಿತ ಕೊಡ್ತಾರೆ. ಸೊ ಇವನ್ ನೀವು ಏನೋ ಕೂಡುವಾಗ ತಪ್ಪುವಾಗ ಏನೋ ತಪ್ಪಿದ್ರೂ, ಸೊ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್, ದೆರ್ ಈಸ್ ನೋ ಎನಿ ಪ್ರಾಬ್ಲಮ್. ಸೊ A10 = 2, 10 ಮೈನಸ್ ಅಂದರೆ n ಪದ, ನನಗೆ 10ನೇ ಪದ ಬೇಕಿರೋದು, 10 - 1 × D. D ಇಲ್ಲಿ 5 ನಂಬರ್. ಸೊ A10 = 2 + 10ರಲ್ಲಿ 1 ಹೋದರೆ 9 × 5 ಆಯಿತಾ. ಸೊ 9 × 5 = 45, 9 × 5 = 45 + 2 = A10 = 47 is your answer. So you will get complete 2 or 3 marks in exams. My dear students, ಇದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂತದೆ. ನನ್ನ ವಿದ್ಯಾರ್ಥಿ ಮಿತ್ರರೇ, ಇದು ಗಣಿತ ತುಂಬ ಸರಳ, ಅರ್ಥ ಮಾಡ್ಕೊಳ್ಳಿ. ಗಣಿತ ಕಷ್ಟ ಅಂದ್ಕೋಬೇಡಿ, ನೀವು ಅರ್ಥ ಮಾಡಿಕೊಂಡ್ರೆ ತುಂಬಾ ಸರಳ. ಹೆಚ್ಚಿಗೆ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ, ಹೆಚ್ಚಿಗೆ ಗಣಿತನ ಸರಳವಾಗಿ ತಗೊಳ್ಳಿ. ಗಣಿತ ಏನು ಕಷ್ಟ ಅಲ್ಲ.
ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಗಣಿತ ಕಲಿತ್ರೆ ತುಂಬ ಬೇಗ ನೀವು ಸಕ್ಸಸ್ಸನ್ನು ಹೊಂದ್ತೀರಿ. ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಚ್ಚು ಗ್ರಾಮೀಣ ಪ್ರತಿಭೆಗಳಿಗೆ ತಲುಪಬೇಕು. ನಾನು ನನ್ನ ಶ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಬೇಕು ನನಗೆ. ಗ್ರಾಮೀಣ ಪ್ರತಿಗಳು ಬೆಂಗಳೂರಿನಂಥ ನಗರಗಳಲ್ಲಿ ಬಂದು ಒಳ್ಳೆಯ ಉದ್ಯೋಗಗಳ ಅವಕಾಶಗಳಿವೆ. IAS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, IIT ಈಗ ಧಾರವಾಡದಲ್ಲೂ IIT ಓಪನ್ ಆಗಿದೆ. ಸೊ ಕರ್ನಾಟಕದಲ್ಲಿ ಕೂಡ ಇನ್ನು ಮುಂದೆ ನಾವು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ, ಈ ಒಂದು ಭಾರತದಲ್ಲಿ ನೀವು IIT ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರ್ತದೆ. IIM ಆಗಿರ್ಬೋದು, IIT ಆಗಿರ್ಬೋದು, IAS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಮತ್ತು ಕೆಲವು ಸಂಶೋಧನೆಗಳಾದಂಥ ಮಾಡುವಂಥ ಸ್ಥಳಗಳಿಗೆ ಹೋಗೋಕ್ಕೆ, ರಿಸರ್ಚ್ ಸೆಂಟರ್ಗಳಿಗೆ ಹೋಗೋಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್, ಮತ್ತು ತುಂಬ ಇವತ್ತು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಗಳ ಮೂಲಕ ಎಲ್ಲ ತುಂಬ ಅನುಕೂಲಗಳಾಗ್ತವೆ. ಮುಂದೆ ನಿಮಗೆ ಹೆಚ್ಚು ಓದಿ ತುಂಬ ಮಾರ್ಕ್ಸ್ ತೊಗೊಳ್ಳಿ, ಕಷ್ಟಪಟ್ಟು ಅಧ್ಯಯನ ಮಾಡಿ, ಗಣಿತದಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೊಗೊಳ್ಳಿ. ವಿಜ್ಞಾನ ಮತ್ತು ಗಣಿತದಲ್ಲಿ ನಿಮಗೆ ಮುಂದೆ ಡಿಪ್ಲೊಮೊ ಅಂತ ಕೋರ್ಸ್ ತೊಗೊಳ್ಳೋದಕ್ಕೆ ಇವೆಲ್ಲ ತುಂಬ ಸಹಾಯ ಆಯ್ತದೆ. ಆಮೇಲೆ ನೀವು ನಿಮ್ಮ ಭವಿಷ್ಯನ ರೂಪಿಸ್ಕೋಬೋದು. ಒಂದು ಸತಿ ನಿಮ್ಮ ಭವಿಷ್ಯ ರೂಪಿಸ್ಕೊಬಿಟ್ರೆ ಇಡೀ ನಿಮ್ಮ ಮನೆ ಚೆನ್ನಾಗಾಗುತ್ತೆ. ನಿಮ್ಮ ಮನೆ ಚೆನ್ನಾಗಾದರೆ ನಿಮ್ಮೂರು ಚೆನ್ನಾಗಾಗ್ತದೆ. ನಿಮ್ಮೂರು ಚೆನ್ನಾಗಾದ್ರೆ ನಿಮ್ಮ ಒಂದು ಹೋಬಳಿ ಗ್ರಾಮದಲ್ಲಿ ನಿಮ್ಮನ್ನು ಹೊಗಳ್ತಾರೆ. ಸೊ ಇದೆಲ್ಲ ಚೆನ್ನಾಗಾದರೆ ಒಂದು ಜಿಲ್ಲೆ ಇವೆಲ್ಲ ಅನುಕೂಲ ಆಗುತ್ತೆ. ಒಂದು ಪ್ರತಿಭೆ ಒಬ್ಬ ಆಫೀಸರ್ ಆದರೆ, ಒಬ್ಬ IIT ಪ್ರೊಫೆಸರ್ ಆದರೆ, ಲೆಕ್ಚರರ್ ಆದರೆ ಎಷ್ಟು ನೋಡಿ, ಅದು ನೀವು ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಇನ್ನು ಬೆಳೀತಿರೋ ಒಂದು ಏನು ಹೇಳ್ತಾರೆ ಅಂದರೆ, ನಮಗೆ ಯುವ ಮನಸ್ಸುಗಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ಏನು ನೀವು ಈ ಜ್ಞಾನನ ಸಂಪಾದನೆ ಮಾಡ್ಕೋತೀರೋ, ನಾಳೆ ದಿನ ನಿಮ್ಮಿಂದ ನೂರಾರು ಜನ ಕಲಿತು ಒಳ್ಳೆಯ ಹುದ್ದೆಗಳನ್ನು ಪಡ್ಕೊಂಡು ಹೆಚ್ಚು ಮಾರ್ಕ್ಸ್. ಇವತ್ತು ನಾನು ಏನು ಇವತ್ತಿನ ವಿದ್ಯಮಾನಗಳು ನೋಡ್ತೀನಿ ಅಂದರೆ, 100ಕ್ಕೆ 100 ತೊಗೊಳ್ಳೋಂಥವ್ರು 100 ಜನ ಆಗ್ತಾವ್ರೆ. ಅದು ಒಳ್ಳೆಯ ಬೆಳವಣಿಗೆ. ಈ ರೀತಿ ಆಗಬೇಕು. ನಮ್ಮ ಗ್ರಾಮೀಣ ಮಕ್ಕಳುಗಳು ಇನ್ನೂ ಹೆಚ್ಚು ಈಚೆ ಬರಬೇಕು. ಒಳ್ಳೊಳ್ಳೆ IAS, KAS, IPS ಈ ಥರ ಎಕ್ಸಾಮ್ಸ್ಗಳನ್ನು ಬರೀಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲಾಗಿ ಕೂತ್ಕೋಬೇಕು. ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು. ನಿದ್ದೆ ಕಮ್ಮಿ ಮಾಡಬೇಕು. ಓದು ಜಾಸ್ತಿ ಮಾಡಬೇಕು. ದಯಮಾಡಿ ಇದನ್ನು ಅನ್ಯತಾ ಬಯಸಬಾರ್ದು. ಒಂದು ಪಾಸಿಟಿವ್ ಆಗಿ ತಗೊಂಡು ಓದುವಾಗ ನೀವು ಹೆಚ್ಚು ಸನ್ಯಾಸ ಥರ ತ್ಯಾಗ ಮಾಡಿ ಓದಿ. ಮುಂದೆ ನಿಮಗೆ ಸುಖವಾದ ಲೈಫು ಇರುತ್ತದೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪುಟ್ಟರಾಜ್.